30ರಿಂದ 50 ವರ್ಷದ ವಯಸ್ಸಿನಲ್ಲಿ ಮಹಿಳೆಯರು ಜೀವನದ ಅನೇಕ ಪಾಠಗಳನ್ನು ಕಲಿತಿರುತ್ತಾರೆ. ಈ ಹಂತದಲ್ಲಿ ಅವರು ಕೇವಲ ಕನಸುಗಳ ಲೋಕದಲ್ಲಿ ಬದುಕುವುದಿಲ್ಲ, ಜೀವನದ ಸತ್ಯಗಳು, ಸಂಬಂಧಗಳ ಮಹತ್ವ ಮತ್ತು ಮನುಷ್ಯನ ನಿಜವಾದ ಗುಣಗಳ ಮೌಲ್ಯವನ್ನು ಚೆನ್ನಾಗಿ ಅರ್ಥಮಾಡಿಕೊಂಡಿರುತ್ತಾರೆ. ಆದ್ದರಿಂದ ಈ ವಯಸ್ಸಿನ ಮಹಿಳೆಯರು ತಮ್ಮ ಗಂಡಸರಲ್ಲಿ ಕೆಲವು ವಿಶೇಷ ಗುಣಗಳನ್ನು ಬಯಸುತ್ತಾರೆ ಮತ್ತು ಕೆಲವು ವರ್ತನೆಗಳನ್ನು ಸಂಪೂರ್ಣವಾಗಿ ಇಷ್ಟಪಡುವುದಿಲ್ಲ. ಮಹಿಳೆಯರು ನಿರಂತರವಾಗಿ ಟೀಕೆ ಮಾಡುವ ಗಂಡನನ್ನು ಇಷ್ಟಪಡುವುದಿಲ್ಲ. ಪ್ರತಿಯೊಬ್ಬ ಮನುಷ್ಯನಲ್ಲೂ ತಪ್ಪುಗಳಿರುತ್ತವೆ. ಆದರೆ ಪ್ರತಿಯೊಂದು ವಿಷಯದಲ್ಲೂ ತಪ್ಪು ಹುಡುಕುವುದು, ಮಾಡಿದ ಕೆಲಸಕ್ಕೆ ಮೆಚ್ಚುಗೆ ನೀಡದೆ ಟೀಕೆ ಮಾಡುವುದು, ಇತರರೊಂದಿಗೆ ಹೋಲಿಕೆ ಮಾಡುವುದು ಮಹಿಳೆಯ ಮನಸ್ಸಿಗೆ ನೋವು ಉಂಟುಮಾಡುತ್ತದೆ. ಒಬ್ಬ ಮಹಿಳೆ ದಿನವಿಡೀ ಎಷ್ಟೇ ಶ್ರಮಪಟ್ಟರೂ ಆಕೆಯ ಪ್ರಯತ್ನವನ್ನು ಗುರುತಿಸದಿದ್ದರೆ ಆಕೆಯ ಮನಸ್ಸಿನಲ್ಲಿ ನಿರಾಶೆ ಮೂಡುತ್ತದೆ. ಮಹಿಳೆಯರು ತಮ್ಮ ಗಂಡನು ತನ್ನ ಮೇಲೆ ವಿಶ್ವಾಸ ಇಡಬೇಕು ಎಂದು ಬಯಸುತ್ತಾರೆ. ಅನಗತ್ಯ ಅನುಮಾನಗಳು, ಪದೇ ಪದೇ ಪ್ರಶ್ನೆಗಳು ಮತ್ತು ಪ್ರತಿಯೊಂದು ವಿಷಯದಲ್ಲೂ ಸಂಶಯ ವ್ಯಕ್ತಪಡಿಸುವುದು ಸಂಬಂಧದ ಸೌಂದರ್ಯವನ್ನು ಹಾಳುಮಾಡುತ್ತದೆ. ನಂಬಿಕೆ ಇಲ್ಲದಿದ್ದರೆ ಪ್ರೀತಿಯು ನಿಧಾನವಾಗಿ ಕಡಿಮೆಯಾಗಲು ಆರಂಭಿಸುತ್ತದೆ. ಈ ವಯಸ್ಸಿನ ಮಹಿಳೆಯರು ತಮ್ಮ ಜೀವನದಲ್ಲಿ ಸ್ಥಿರತೆಯನ್ನು ಹುಡುಕುತ್ತಾರೆ. ಪ್ರತಿದಿನ ಜಗಳ, ಕೋಪ ಅಥವಾ ಅಸಮಾಧಾನ ತುಂಬಿದ ವಾತಾವರಣ ಅವರಿಗೆ ಇಷ್ಟವಾಗುವುದಿಲ್ಲ. ಅವರು ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನು ಬಯಸುತ್ತಾರೆ. ಕೆಲಸದ ಒತ್ತಡ, ಕುಟುಂಬದ ಜವಾಬ್ದಾರಿ ಮತ್ತು ಸಮಾಜದ ನಿರೀಕ್ಷೆಗಳ ನಡುವೆ ಅವರು ಸ್ವಲ್ಪ ಸಮಾಧಾನವನ್ನು ಹುಡುಕುತ್ತಿರುತ್ತಾರೆ. ಮಹಿಳೆಯರು ತಮ್ಮ ಗಂಡನು ಜವಾಬ್ದಾರಿಯುತ ವ್ಯಕ್ತಿಯಾಗಿರಬೇಕು ಎಂದು ಬಯಸುತ್ತಾರೆ. ಕುಟುಂಬದ ಸಮಸ್ಯೆಗಳಿಂದ ದೂರ ಓಡುವ ವ್ಯಕ್ತಿಗಿಂತ ಸಮಸ್ಯೆಗಳನ್ನು ಎದುರಿಸಿ ಪರಿಹಾರ ಹುಡುಕುವ ವ್ಯಕ್ತಿಯನ್ನು ಅವರು ಹೆಚ್ಚು ಗೌರವಿಸುತ್ತಾರೆ. ಜವಾಬ್ದಾರಿಯನ್ನು ಹೊರುವ ವ್ಯಕ್ತಿಯು ಕುಟುಂಬಕ್ಕೆ ಭದ್ರತೆಯ ಭಾವನೆಯನ್ನು ನೀಡುತ್ತಾನೆ. ಒಬ್ಬ ಮಹಿಳೆ ತನ್ನ ಗಂಡನು ತನ್ನ ಕನಸುಗಳಿಗೆ ಬೆಂಬಲ ನೀಡಬೇಕು ಎಂದು ಬಯಸುತ್ತಾಳೆ. ಆಕೆ ಉದ್ಯೋಗ ಮಾಡುತ್ತಿರಲಿ ಅಥವಾ ಮನೆಯಲ್ಲಿಯೇ ಇರಲಿ, ಆಕೆಯ ಆಸಕ್ತಿಗಳು ಮತ್ತು ಗುರಿಗಳಿಗೆ ಗೌರವ ಸಿಗಬೇಕು ಎಂಬ ನಿರೀಕ್ಷೆಯಿರುತ್ತದೆ. ನೀನು ಮಾಡಬಹುದು ಎಂಬ ಒಂದು ಮಾತು ಆಕೆಯ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಹುದು. ಈ ವಯಸ್ಸಿನ ಮಹಿಳೆಯರು ಅಹಂಕಾರವನ್ನು ಇಷ್ಟಪಡುವುದಿಲ್ಲ. ಸಂಬಂಧದಲ್ಲಿ ನಾನೇ ಸರಿ ಎಂಬ ಮನೋಭಾವ ಇದ್ದರೆ ಅದು ನಿಧಾನವಾಗಿ ದೂರವನ್ನು ಸೃಷ್ಟಿಸುತ್ತದೆ. ಬದಲಾಗಿ ಪರಸ್ಪರ ಅರ್ಥಮಾಡಿಕೊಳ್ಳುವ ಮತ್ತು ಅಗತ್ಯವಿದ್ದಾಗ ಕ್ಷಮೆ ಕೇಳುವ ವ್ಯಕ್ತಿಯೇ ಉತ್ತಮ ಸಂಗಾತಿಯಾಗುತ್ತಾನೆ. ಮಹಿಳೆಯರು ತಮ್ಮ ಗಂಡನು ಅವರೊಂದಿಗೆ ಸಮಯ ಕಳೆಯಬೇಕು ಎಂದು ಬಯಸುತ್ತಾರೆ. ಹಣ ಸಂಪಾದನೆ ಮುಖ್ಯವಾದರೂ ಕುಟುಂಬದೊಂದಿಗೆ ಕಳೆದ ಸಮಯದ ಮೌಲ್ಯವನ್ನು ಯಾವುದೇ ಹಣದಿಂದ ಅಳೆಯಲು ಸಾಧ್ಯವಿಲ್ಲ. ಒಟ್ಟಿಗೆ ಊಟ ಮಾಡುವುದು, ಮಾತನಾಡುವುದು ಅಥವಾ ಕೆಲ ಕ್ಷಣ ನಗುವುದು ಸಹ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. ಬಹಳಷ್ಟು ಮಹಿಳೆಯರು ತಮ್ಮ ಗಂಡನು ಕುಟುಂಬದವರೊಂದಿಗೆ ಒಳ್ಳೆಯ ಸಂಬಂಧ ಹೊಂದಿರಬೇಕು ಎಂದು ಬಯಸುತ್ತಾರೆ. ಹಿರಿಯರನ್ನು ಗೌರವಿಸುವ, ಮಕ್ಕಳನ್ನು ಪ್ರೀತಿಯಿಂದ ನೋಡಿಕೊಳ್ಳುವ ಮತ್ತು ಕುಟುಂಬದ ಒಗ್ಗಟ್ಟನ್ನು ಕಾಪಾಡುವ ವ್ಯಕ್ತಿಯನ್ನು ಅವರು ಹೆಚ್ಚು ಮೆಚ್ಚುತ್ತಾರೆ. ಈ ವಯಸ್ಸಿನಲ್ಲಿ ಮಹಿಳೆಯರು ತಮ್ಮ ಗಂಡನಲ್ಲಿ ಸಹಾನುಭೂತಿಯನ್ನು ಹುಡುಕುತ್ತಾರೆ. ಕಷ್ಟದ ಸಮಯದಲ್ಲಿ ಟೀಕೆ ಮಾಡುವ ಬದಲು ನಾನು ನಿನ್ನ ಜೊತೆ ಇದ್ದೇನೆ ಎಂದು ಹೇಳುವ ವ್ಯಕ್ತಿಯೇ ಅವರಿಗೆ ಹೆಚ್ಚು ಹತ್ತಿರವಾಗುತ್ತಾನೆ. ಏಕೆಂದರೆ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೆಲವೊಮ್ಮೆ ಬೆಂಬಲದ ಅಗತ್ಯ ಇರುತ್ತದೆ. ಮಹಿಳೆಯರು ತಮ್ಮ ಗಂಡನು ಅವರ ಭಾವನೆಗಳನ್ನು ನಿರ್ಲಕ್ಷಿಸಬಾರದು ಎಂದು ಬಯಸುತ್ತಾರೆ. ಕೆಲವೊಮ್ಮೆ ಒಂದು ಸಣ್ಣ ವಿಷಯವು ಮಹಿಳೆಯ ಮನಸ್ಸಿಗೆ ದೊಡ್ಡದಾಗಿ ಕಾಣಬಹುದು. ಆ ಸಂದರ್ಭದಲ್ಲಿ ಇದು ಏನೂ ಅಲ್ಲ ಎಂದು ಹೇಳುವ ಬದಲು ಆಕೆಯ ಭಾವನೆಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುವುದು ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ. ಮಹಿಳೆಯರು ತಮ್ಮ ಗಂಡನು ಸಂತೋಷವನ್ನು ಹಂಚಿಕೊಳ್ಳುವ ವ್ಯಕ್ತಿಯಾಗಿರಬೇಕು ಎಂದು ಬಯಸುತ್ತಾರೆ. ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳಿದ್ದರೂ ಒಟ್ಟಿಗೆ ನಗುವ ಸಾಮರ್ಥ್ಯ ಹೊಂದಿರುವ ದಂಪತಿಗಳು ಹೆಚ್ಚು ಸಂತೋಷವಾಗಿರುತ್ತಾರೆ. ನಗು ಮತ್ತು ಸಂತೋಷವು ಸಂಬಂಧದ ಬಲವನ್ನು ಹೆಚ್ಚಿಸುತ್ತದೆ. ಒಬ್ಬ ಮಹಿಳೆ ತನ್ನ ಗಂಡನಲ್ಲಿ ಒಳ್ಳೆಯ ಹೃದಯವನ್ನು ಹುಡುಕುತ್ತಾಳೆ. ಹಣ, ಹುದ್ದೆ ಅಥವಾ ಹೊರಗಿನ ಆಕರ್ಷಣೆ ಸಮಯದೊಂದಿಗೆ ಬದಲಾಗಬಹುದು. ಆದರೆ ಒಳ್ಳೆಯ ಹೃದಯ, ದಯೆ ಮತ್ತು ಮಾನವೀಯತೆ ಜೀವನಪೂರ್ತಿ ಉಳಿಯುವ ಗುಣಗಳಾಗಿವೆ. ಜೀವನದ ಪ್ರತಿಯೊಂದು ಹಂತದಲ್ಲೂ ಮನುಷ್ಯನ ಆಲೋಚನೆಗಳು ಬದಲಾಗುತ್ತವೆ. ಅದೇ ರೀತಿ ಮಹಿಳೆಯರ ನಿರೀಕ್ಷೆಗಳು ವಯಸ್ಸಿನೊಂದಿಗೆ ಬದಲಾಗುತ್ತವೆ. 30ರಿಂದ 50 ವರ್ಷದ ವಯಸ್ಸಿನಲ್ಲಿ ಮಹಿಳೆಯರು ಜೀವನವನ್ನು ಹೆಚ್ಚು ಆಳವಾಗಿ ಅರ್ಥಮಾಡಿಕೊಂಡಿರುತ್ತಾರೆ. ಈ ಹಂತದಲ್ಲಿ ಅವರು ಕೇವಲ ಪ್ರೀತಿಯ ಮಾತುಗಳನ್ನಲ್ಲ, ಪ್ರೀತಿಯ ನಿಜವಾದ ಅರ್ಥವನ್ನು ಹುಡುಕುತ್ತಾರೆ. ಒಬ್ಬ ಮಹಿಳೆ ಮದುವೆಯಾದ ನಂತರ ತನ್ನ ಜೀವನದ ಬಹುಪಾಲು ಸಮಯವನ್ನು ಕುಟುಂಬಕ್ಕಾಗಿ ಮೀಸಲಿಡುತ್ತಾಳೆ.
ತನ್ನ ಕನಸುಗಳು, ಆಸೆಗಳು ಮತ್ತು ಕೆಲವೊಮ್ಮೆ ತನ್ನ ಸ್ವಂತ ಸಂತೋಷವನ್ನು ಕುಟುಂಬದ ಹಿತಕ್ಕಾಗಿ ಬದಿಗಿಡುತ್ತಾಳೆ. ಆದ್ದರಿಂದ ಆಕೆಯ ಮನಸ್ಸಿನಲ್ಲಿ ಒಂದು ಸಣ್ಣ ನಿರೀಕ್ಷೆ ಇರುತ್ತದೆ, ನನ್ನ ತ್ಯಾಗವನ್ನು ಯಾರಾದರೂ ಅರ್ಥಮಾಡಿಕೊಳ್ಳಲಿ. ಈ ಅರ್ಥೈಸುವ ವ್ಯಕ್ತಿ ಗಂಡನಾಗಿದ್ದರೆ ಆಕೆಗೆ ಸಿಗುವ ಸಂತೋಷವನ್ನು ಮಾತುಗಳಲ್ಲಿ ವಿವರಿಸಲು ಸಾಧ್ಯವಿಲ್ಲ. ಬಹಳಷ್ಟು ಮಹಿಳೆಯರು ತಮ್ಮ ಭಾವನೆಗಳನ್ನು ಹೊರಗೆ ತೋರಿಸಿಕೊಳ್ಳುವುದಿಲ್ಲ. ಅವರು ಮೌನವಾಗಿರಬಹುದು, ಆದರೆ ಅವರ ಮನಸ್ಸಿನಲ್ಲೂ ಅನೇಕ ಆಶೆಗಳು ಮತ್ತು ನೋವುಗಳು ಇರುತ್ತವೆ. ಗಂಡನು ಆ ಮೌನದ ಹಿಂದೆ ಅಡಗಿರುವ ಭಾವನೆಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿದರೆ ಆ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ. ಈ ವಯಸ್ಸಿನ ಮಹಿಳೆಯರು ತಮ್ಮ ಗಂಡನಲ್ಲಿ ಸ್ಥಿರತೆಯನ್ನು ಬಯಸುತ್ತಾರೆ. ಕೋಪ ಬಂದಾಗ ನಿಯಂತ್ರಣ ಕಳೆದುಕೊಳ್ಳುವ ಸಣ್ಣ ವಿಷಯಕ್ಕೂ ದೊಡ್ಡ ಜಗಳ ಮಾಡುವ ವ್ಯಕ್ತಿಗಿಂತ ಸಮಾಧಾನದಿಂದ ಸಮಸ್ಯೆಗಳನ್ನು ಪರಿಹರಿಸುವ ವ್ಯಕ್ತಿಯನ್ನು ಅವರು ಹೆಚ್ಚು ಇಷ್ಟಪಡುತ್ತಾರೆ. ಏಕೆಂದರೆ ಕುಟುಂಬದ ಶಾಂತಿ ಬಹುಮಟ್ಟಿಗೆ ಗಂಡ ಮತ್ತು ಹೆಂಡತಿಯ ವರ್ತನೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಮಹಿಳೆಯರು ತಮ್ಮ ಗಂಡನು ಮಕ್ಕಳಿಗೆ ಒಳ್ಳೆಯ ಮಾದರಿಯಾಗಿರಬೇಕು ಎಂದು ಬಯಸುತ್ತಾರೆ. ಮಕ್ಕಳು ತಮ್ಮ ತಂದೆಯನ್ನು ನೋಡಿ ಅನೇಕ ವಿಷಯಗಳನ್ನು ಕಲಿಯುತ್ತಾರೆ. ಆದ್ದರಿಂದ ಜವಾಬ್ದಾರಿಯುತ, ಪ್ರಾಮಾಣಿಕ ಮತ್ತು ಪ್ರೀತಿಯುಳ್ಳ ತಂದೆಯಾಗಿರುವ ಗಂಡನ ಬಗ್ಗೆ ಮಹಿಳೆಯರಿಗೆ ಹೆಮ್ಮೆಯಿರುತ್ತದೆ. ಒಂದು ಸಂಬಂಧವನ್ನು ಗಟ್ಟಿಗೊಳಿಸುವ ಅತ್ಯಂತ ಪ್ರಮುಖ ಅಂಶಗಳಲ್ಲಿ ಒಂದು ಕೃತಜ್ಞತೆ. ಅನೇಕ ಬಾರಿ ಜನರು ತಮ್ಮ ಜೀವನ ಸಂಗಾತಿಯ ಕೊಡುಗೆಗಳನ್ನು ಸಹಜವಾಗಿ ತೆಗೆದುಕೊಳ್ಳುತ್ತಾರೆ. ಆದರೆ ಮಹಿಳೆಯರು ತಮ್ಮ ಪ್ರಯತ್ನಗಳಿಗೆ ಕೃತಜ್ಞತೆ ಸಿಗುವುದನ್ನು ಬಯಸುತ್ತಾರೆ. ಒಂದು ಸರಳವಾದ ಧನ್ಯವಾದ ಕೂಡ ಅವರ ಮನಸ್ಸಿನಲ್ಲಿ ದೊಡ್ಡ ಸಂತೋಷವನ್ನು ಉಂಟುಮಾಡುತ್ತದೆ. ಒಬ್ಬ ಮಹಿಳೆಗೆ ತನ್ನ ಜೀವನ ಸಂಗಾತಿಯೊಂದಿಗೆ ಸುರಕ್ಷಿತವಾಗಿರುವ ಭಾವನೆ ಬಹಳ ಮುಖ್ಯ. ಇದು ಕೇವಲ ದೈಹಿಕ ಸುರಕ್ಷತೆ ಅಲ್ಲ, ಭಾವನಾತ್ಮಕ ಸುರಕ್ಷತೆಯೂ ಆಗಿದೆ. ತನ್ನ ಮನಸ್ಸಿನ ಮಾತುಗಳನ್ನು ಯಾವುದೇ ಭಯವಿಲ್ಲದೆ ಹೇಳಿಕೊಳ್ಳಲು ಸಾಧ್ಯವಾಗುವ ವಾತಾವರಣವೇ ನಿಜವಾದ ಸಂಬಂಧದ ಗುರುತು. ಈ ವಯಸ್ಸಿನ ಮಹಿಳೆಯರು ಹೆಚ್ಚಾಗಿ ಶಾಂತಿಯನ್ನು ಹುಡುಕುತ್ತಾರೆ. ಅವರಿಗೆ ಅನಗತ್ಯ ನಾಟಕ, ಜಗಳ ಅಥವಾ ಒತ್ತಡ ಇಷ್ಟವಿರುವುದಿಲ್ಲ. ದಿನದ ಕೊನೆಯಲ್ಲಿ ಮನಸ್ಸಿಗೆ ನೆಮ್ಮದಿ ನೀಡುವ ಸಂಗಾತಿಯೇ ಅವರ ದೊಡ್ಡ ಆಸ್ತಿ. ಮಹಿಳೆಯರು ತಮ್ಮ ಗಂಡನು ತನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳುವ ಗುಣ ಹೊಂದಿರಬೇಕು ಎಂದು ಬಯಸುತ್ತಾರೆ. ತಪ್ಪು ಮಾಡುವುದು ಮಾನವ ಸಹಜ. ಆದರೆ ತಪ್ಪನ್ನು ಒಪ್ಪಿಕೊಂಡು ಸರಿಪಡಿಸಲು ಸಿದ್ಧರಾಗಿರುವ ವ್ಯಕ್ತಿಯೇ ನಿಜವಾದ ಬಲಿಷ್ಠ ವ್ಯಕ್ತಿ. ಅಂತಹ ವ್ಯಕ್ತಿಯೇ ಮಹಿಳೆಯ ಜೀವನದಲ್ಲಿ ಕೇವಲ ಗಂಡನಾಗಿರದೆ ಆಕೆಯ ನಿಜವಾದ ಸ್ನೇಹಿತ, ಸಹಯೋಗಿ ಮತ್ತು ಜೀವನದ ಅತ್ಯಂತ ಅಮೂಲ್ಯ ಸಂಗಾತಿಯಾಗುತ್ತಾನೆ. ಬಹಳಷ್ಟು ಗಂಡಸರು ತಮ್ಮ ಪತ್ನಿಗಾಗಿ ದುಡಿಯುವುದು, ಹಣ ಸಂಪಾದಿಸುವುದು ಮತ್ತು ಮನೆಯ ಅಗತ್ಯಗಳನ್ನು ಪೂರೈಸುವುದೇ ಸಾಕು ಎಂದು ಭಾವಿಸುತ್ತಾರೆ. ಆದರೆ ಮಹಿಳೆಯ ಮನಸ್ಸು ಅದಕ್ಕಿಂತ ಹೆಚ್ಚು ಬಯಸುತ್ತದೆ. ಅವಳು ತನ್ನ ಗಂಡನು ತನ್ನ ಭಾವನೆಗಳನ್ನು ಅರ್ಥಮಾಡಿಕೊಳ್ಳಬೇಕು ಎಂದು ಬಯಸುತ್ತಾಳೆ. ಕೆಲವೊಮ್ಮೆ ಒಂದು ದಿನವಿಡೀ ಮಾಡಿದ ಕೆಲಸದ ನಂತರ ನೀನು ತುಂಬಾ ಕಷ್ಟಪಟ್ಟಿದ್ದೀಯಾ ಎಂಬ ಒಂದು ಮಾತು ಕೂಡ ಆಕೆಯ ದಣಿವನ್ನು ಕಡಿಮೆ ಮಾಡಬಹುದು. ಮಹಿಳೆಯರು ತಮ್ಮ ಜೀವನ ಸಂಗಾತಿಯಲ್ಲಿ ಕಾಳಜಿಯನ್ನು ಹುಡುಕುತ್ತಾರೆ. ಆರೋಗ್ಯ ಸರಿಯಿಲ್ಲದಾಗ ಔಷಧಿ ತೆಗೆದುಕೊಳ್ಳಲು ನೆನಪಿಸುವುದು, ದಣಿದಿದ್ದರೆ ವಿಶ್ರಾಂತಿ ಪಡೆಯಲು ಹೇಳುವುದು ಅಥವಾ ಕಷ್ಟದ ಸಮಯದಲ್ಲಿ ಧೈರ್ಯ ತುಂಬುವುದು, ಇಂತಹ ಸಣ್ಣ ವಿಚಾರಗಳೇ ದೊಡ್ಡ ಪ್ರೀತಿಯ ಸಂಕೇತಗಳಾಗುತ್ತವೆ. ಅನೇಕ ಮಹಿಳೆಯರು ತಮ್ಮ ಗಂಡನು ತಮ್ಮ ಅಭಿಪ್ರಾಯವನ್ನು ಗೌರವಿಸಬೇಕು ಎಂದು ಬಯಸುತ್ತಾರೆ. ಕುಟುಂಬದ ನಿರ್ಧಾರಗಳು, ಮಕ್ಕಳ ಶಿಕ್ಷಣ, ಹಣಕಾಸಿನ ಯೋಜನೆ ಅಥವಾ ಇತರ ಪ್ರಮುಖ ವಿಷಯಗಳಲ್ಲಿ ತಮ್ಮ ಅಭಿಪ್ರಾಯಕ್ಕೂ ಮಹತ್ವ ಸಿಗಬೇಕು ಎಂಬ ನಿರೀಕ್ಷೆಯಿರುತ್ತದೆ. ತಾನು ಕುಟುಂಬದ ಒಂದು ಪ್ರಮುಖ ಭಾಗ ಎಂಬ ಭಾವನೆ ಮಹಿಳೆಯ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಈ ವಯಸ್ಸಿನಲ್ಲಿ ಮಹಿಳೆಯರು ಹೊರಗಿನ ಸೌಂದರ್ಯಕ್ಕಿಂತ ಒಳಗಿನ ಗುಣಗಳಿಗೆ ಹೆಚ್ಚು ಮಹತ್ವ ನೀಡುತ್ತಾರೆ. ಯೌವನದಲ್ಲಿ ಆಕರ್ಷಕ ವ್ಯಕ್ತಿತ್ವವು ಮುಖ್ಯವಾಗಿರಬಹುದು, ಆದರೆ ಅನುಭವ ಹೆಚ್ಚಾದಂತೆ ಒಳ್ಳೆಯ ಹೃದಯ, ಕರುಣೆ, ವಿನಯ ಮತ್ತು ಜವಾಬ್ದಾರಿತನದಂತಹ ಗುಣಗಳು ಹೆಚ್ಚು ಮೌಲ್ಯ ಪಡೆಯುತ್ತವೆ. ಹೆಚ್ಚಿನ ಮಹಿಳೆಯರು ತಮ್ಮ ಗಂಡನು ಕುಟುಂಬದವರನ್ನು ಗೌರವಿಸಬೇಕು ಎಂದು ಬಯಸುತ್ತಾರೆ. ತನ್ನ ಹೆಂಡತಿಯ ತಂದೆ, ತಾಯಿ, ಸಹೋದರ, ಸಹೋದರಿಯರನ್ನು ಗೌರವದಿಂದ ಕಾಣುವ ವ್ಯಕ್ತಿಯ ಬಗ್ಗೆ ಮಹಿಳೆಯ ಮನಸ್ಸಿನಲ್ಲಿ ವಿಶೇಷ ಪ್ರೀತಿ ಮೂಡುತ್ತದೆ. ಏಕೆಂದರೆ ಅದು ಅವಳ ವ್ಯಕ್ತಿತ್ವ ಮತ್ತು ಮೂಲ ಕುಟುಂಬದ ಮೇಲಿನ ಗೌರವವನ್ನು ತೋರಿಸುತ್ತದೆ. ಮಹಿಳೆಯರಿಗೆ ತಮ್ಮ ಜೀವನದಲ್ಲಿ ಸಂತೋಷ ಬೇಕು. ಈ ಸಂತೋಷವನ್ನು ದುಬಾರಿ ವಸ್ತುಗಳು ಮಾತ್ರ ನೀಡುವುದಿಲ್ಲ. ಪ್ರೀತಿಯಿಂದ ಮಾತನಾಡುವ ಸಂಗಾತಿ, ವಿಶ್ವಾಸ ತುಂಬುವ ಸಂಬಂಧ ಮತ್ತು ಮನಸ್ಸಿಗೆ ನೆಮ್ಮದಿ ನೀಡುವ ಕುಟುಂಬವೇ ನಿಜವಾದ ಸಂತೋಷದ ಮೂಲವಾಗುತ್ತದೆ. ಅನೇಕ ಅಧ್ಯಯನಗಳು ಕೂಡ ಯಶಸ್ವಿ ದಾಂಪತ್ಯ ಜೀವನದ ಪ್ರಮುಖ ಅಂಶಗಳು ಹಣವಲ್ಲ, ಬದಲಾಗಿ ಸಂವಹನ, ಗೌರವ, ವಿಶ್ವಾಸ ಮತ್ತು ಭಾವನಾತ್ಮಕ ಬೆಂಬಲ ಎಂದು ಸೂಚಿಸುತ್ತವೆ.
ಮಹಿಳೆಯರು ಇದೇ ಮೌಲ್ಯಗಳನ್ನು ಹೆಚ್ಚು ಪ್ರೀತಿಸುತ್ತಾರೆ. ಜೀವನದ ಈ ಹಂತದಲ್ಲಿ ಮಹಿಳೆಯರು ತಮ್ಮ ಗಂಡನಲ್ಲಿ ಒಬ್ಬ ನಾಯಕನನ್ನು ಅಲ್ಲ, ಒಬ್ಬ ಜೊತೆಯಾಳನ್ನು ಹುಡುಕುತ್ತಾರೆ. ಎಲ್ಲ ನಿರ್ಧಾರಗಳನ್ನು ಒಬ್ಬನೇ ತೆಗೆದುಕೊಳ್ಳುವ ವ್ಯಕ್ತಿಗಿಂತ ಇಬ್ಬರು ಸೇರಿ ಜೀವನವನ್ನು ಕಟ್ಟುವ ವ್ಯಕ್ತಿಯೇ ಅವರಿಗೆ ಹೆಚ್ಚು ಇಷ್ಟವಾಗುತ್ತಾನೆ. ಅದರ ಜೊತೆಗೆ ಮಹಿಳೆಯರು ಗೌರವವನ್ನು ಬಹಳ ಮುಖ್ಯವಾಗಿ ಪರಿಗಣಿಸುತ್ತಾರೆ. ಪ್ರೀತಿ ಎಷ್ಟೇ ಇದ್ದರೂ ಗೌರವವಿಲ್ಲದ ಸಂಬಂಧ ಹೆಚ್ಚು ಕಾಲ ಉಳಿಯುವುದಿಲ್ಲ. ಸಾರ್ವಜನಿಕವಾಗಿ ಅಥವಾ ಕುಟುಂಬದ ಸದಸ್ಯರ ಮುಂದೆ ಅವಮಾನ ಮಾಡುವ ಗಂಡನಿಗಿಂತ ಗೌರವದಿಂದ ಮಾತನಾಡುವ ಗಂಡನನ್ನು ಮಹಿಳೆಯರು ಹೆಚ್ಚು ಮೆಚ್ಚುತ್ತಾರೆ. ಮಹಿಳೆಯರು ತಮ್ಮ ಪ್ರಯತ್ನಗಳಿಗೆ ಮೆಚ್ಚುಗೆಯನ್ನು ಸಹ ನಿರೀಕ್ಷಿಸುತ್ತಾರೆ. ಅವರು ಮನೆಗಾಗಿ, ಮಕ್ಕಳಿಗಾಗಿ ಮತ್ತು ಕುಟುಂಬದ ಸಂತೋಷಕ್ಕಾಗಿ ಅನೇಕ ತ್ಯಾಗಗಳನ್ನು ಮಾಡುತ್ತಾರೆ. ಆ ತ್ಯಾಗಗಳನ್ನು ಗುರುತಿಸಿ ಮೆಚ್ಚುವ ಗಂಡನ ಬಗ್ಗೆ ಅವರಿಗೆ ವಿಶೇಷ ಗೌರವ ಮೂಡುತ್ತದೆ. ಒಬ್ಬ ಮಹಿಳೆ ತನ್ನ ಗಂಡನಲ್ಲಿ ಸ್ನೇಹಿತನನ್ನು ಹುಡುಕುತ್ತಾಳೆ. ಸ್ನೇಹಿತನಂತೆ ಮಾತನಾಡುವ, ನಗುವ, ಕಷ್ಟಗಳಲ್ಲಿ ಜೊತೆಯಾಗುವ ಮತ್ತು ಯಾವುದೇ ಭಯವಿಲ್ಲದೆ ಮನಸ್ಸಿನ ಮಾತುಗಳನ್ನು ಹಂಚಿಕೊಳ್ಳಲು ಅವಕಾಶ ನೀಡುವ ವ್ಯಕ್ತಿಯನ್ನು ಆಕೆ ಹೆಚ್ಚು ಪ್ರೀತಿಸುತ್ತಾಳೆ. ಜೀವನದಲ್ಲಿ ಕಷ್ಟಗಳು ಬಂದಾಗ ಟೀಕೆ ಮಾಡುವ ಬದಲು ಬೆಂಬಲ ನೀಡುವ ಗಂಡನನ್ನು ಮಹಿಳೆಯರು ಬಯಸುತ್ತಾರೆ. ಸೋಲಿನ ಸಮಯದಲ್ಲಿ ಧೈರ್ಯ ತುಂಬುವ ಮತ್ತು ಗೆಲುವಿನ ಸಮಯದಲ್ಲಿ ಸಂತೋಷ ಹಂಚಿಕೊಳ್ಳುವ ವ್ಯಕ್ತಿಯೇ ನಿಜವಾದ ಜೀವನ ಸಂಗಾತಿ. ಇಂದಿನ ಕಾಲದಲ್ಲಿ ಮಹಿಳೆಯರು ಕೇವಲ ಮನೆಯೊಳಗೆ ಸೀಮಿತರಾಗಿಲ್ಲ. ಅವರು ಶಿಕ್ಷಣ, ಉದ್ಯೋಗ, ವ್ಯಾಪಾರ ಮತ್ತು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸುತ್ತಿದ್ದಾರೆ. ಆದ್ದರಿಂದ ಅವರ ಕನಸುಗಳಿಗೆ ಬೆಂಬಲ ನೀಡುವ ಗಂಡನನ್ನು ಅವರು ಹೆಚ್ಚು ಗೌರವಿಸುತ್ತಾರೆ. ಪ್ರೀತಿ ಎಂದರೆ ಕೇವಲ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳುವುದಲ್ಲ. ಪ್ರೀತಿ ಎಂದರೆ ಕಾಳಜಿ, ಗೌರವ, ಸಮಯ ಮತ್ತು ನಂಬಿಕೆಯನ್ನು ನೀಡುವುದು. ಮಹಿಳೆಯರು ಈ 4 ವಿಷಯಗಳನ್ನು ತಮ್ಮ ಜೀವನದಲ್ಲಿ ಅನುಭವಿಸಲು ಬಯಸುತ್ತಾರೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.